ಸೊ ಹಲೋ ಸ್ನೇಹಿತರೆ, ಇವಾಗೆಲ್ಲ ನನಗೆ ಬೆಳಿಗ್ಗೆ ಒಂದು ಆರ್ಡ್ರ್ ಸಿಕ್ತು. ಸೊ ಆರ್ಡ್ರ್ ಬಿಡಬೇಕಾದ್ರೆ ನನಗೆ ಬೆಳಿಗ್ಗೆ 4:15 ಗಂಟೆ ಏನೋ ಆಗಿದೆ. ಸೊ ಅದನ್ನೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಆರ್ಡ್ರ್ ಬಿಟ್ಟು 380 ಆ ಆರ್ಡ್ರ್ ಬಿಡಬೇಕಾದ್ರೆ ನನಗೆ 640 ಸಿಕ್ಕಿದೆ. ಇವಾಗ ಆರ್ಡ್ರನ್ನ ಮಾಡಬೇಕಂತ ಹೋಗ್ತಾ ಇದ್ದೀನಿ. ಸೊ ಆರ್ಡ್ರ್ ಮಾಡಿಬಿಟ್ಟು ಆಮೇಲಿಂದ ಅಲ್ಲೆಲ್ಲ ಫಿನಿಷ್ ಮಾಡಿಬಿಟ್ಟು ಅಲ್ಲಿಂದ ಬಂದು ಅದಾದ ನಂತರ ಏನಾಯ್ತು ಅಂದರೆ ನಾನೊಂದು ಎಲ್ಲ ಕ್ಲಿಯರ್ ಆದ ನಂತರ ಒಂದು ಇಯರ್‌ಫೋನ್ ತೊಗೊಂಡೆ ಒಂದು ಮಾರೋಡಿ ಅಂಗಡಿಯಿಂದ. ತುಂಬ ಕೇವಲವಾಗಿ ಮಾತಾಡಿಬಿಟ್ಟ. ಅಂದರೆ ಯಾವ ಥರ ಅಂದರೆ ನೀನು ನೋಡಬೇಕಿತ್ತು ತಗೊಳ್ಳುವಾಗ ಅವನ ಕಡೆಯಿಂದಲೇ ನಾನು ತಗೊಳ್ಳುವಾಗ ನೋಡ್ಕೊಂಡಿದ್ದೆ. ಅವನೇ ತೋರಿಸಿ ಎಲ್ಲ ಕೊಟ್ಟು ಆಮೇಲೆ ಬೇಜಾರಾಯಿತು. ಅಂದರೆ ಯಾಕೆ ಈ ಥರ ಮಾಡ್ತಾರೆ ಅಂದರೆ ಕೊಡುವಾಗ ಅವನ ಹತ್ರನೇ ಕೇಳಿ ಸರಿಯಾಗಿದೆಯಾ? ಸರಿಯಾಗಿದೆ ₹100 ಹಂಗೆ ಅಂದ. ಓಕೆ ₹100 ಪರವಾಗಿಲ್ಲ. ನಾನೇನು ಕಮ್ಮಿ ಕೊಡು ಅಂದೆ. ಇಲ್ಲ ಅಷ್ಟೇ ಅಂದ. ಓಕೆ ಆಯಿತು. ₹90 ಕೊಟ್ಟೆ. ಪರವಾಗಿಲ್ಲ ಕೊಡುವಾಗಲೂ ಆ ಥರ ಇದ್ದರೆ ಮೆಜೆಸ್ಟಿಕಲ್ಲೇ ತೊಗೋತಾ ಇದ್ದೆ ನಾನು. ಇವನೊಂಥರ ಮಾತಾಡುವಾಗ ಒಂಥರ ಕೀಳಾಗಿ ಮಾತಾಡ್ಬಿಟ್ಟ. ಬೇಜಾರಾಯಿತು. ನಮಗೆ ಯಾರ ಹತ್ರನೂ ಹೇಳೋರು, ಕೇಳೋರು ಯಾರೂ ಇಲ್ಲ. ಹೇಳೋ ಥರನೂ ಇಲ್ಲ ಇಲ್ಲಿ. ಸೊ ಇದ್ರಲ್ಲಿ ಆಗ್ತಾ ಇದ್ದೀನಿ. ಅಂದರೆ ಯಾವ ಥರ ಒಂದು ಮನಸ್ಸಿಗೊಂದು ನೆಮ್ಮದಿ ಅಷ್ಟೇ ಆ ಥರ ಅಂತ. ನಾವೆಷ್ಟೇ ಕಷ್ಟಪಟ್ಟರು ಏನೇ ಪಟ್ಟರು ಈ ಬೋಳಿ ಮಕ್ಕಳು ಯಾರಾದರೂ ಒಬ್ಬರು ಬಂದೇ ಬರ್ತಾರೆ. ಏನಾದರೂ ಮಳೆ ಮಾಡ್ತಾರೆ. ಇವರಲ್ಲೆಲ್ಲ ಮಾತಾಡೋ ಥರನೂ ಇಲ್ಲ, ಏನೂ ಇಲ್ಲ ಮನಗಟ್ಟು. ಸೊ ಇವಾಗ ನಾನು ಈ ಡೆಲಿವರಿ ಮಾಡೋಕ್ಕಿದೆ ಅವ್ರನ್ನ ಬಿಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಅವ್ರನ್ನ ಬಿಡೋಕ್ಕೆ ಹೋಗ್ಬಿಟ್ಟು ಇವರು ಬಂದುಬಿಟ್ಟು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನು. ಸೊ ಅದೆಲ್ಲ ವೀಡಿಯೋ ಮಾಡಿಲ್ಲ. ಯಾಕಂದರೆ ಮಗು ಎಲ್ಲ ಇತ್ತು. ಸೊ ಆ ಕಾರಣಕ್ಕಾಗಿ ವೀಡಿಯೋ ಮಾಡಿಲ್ಲ ನಾನು. ಮಾಡೋ ಅವಶ್ಯಕತೆಯೂ ಬೇಕಂತ ಇರಲಿಲ್ಲ ನನಗೆ. ಸೊ ಇದನ್ನೆಲ್ಲ ಮಾಡಿ ಮನೆಗೆ ಬಂದು ಆಮೇಲೆ ಗಾಡಿ ಇಟ್ಟು ನೋಡಿದ್ರೆ ಮಳೆ ಬರ್ತಾಯಿತ್ತು. ಮಳೆ ಬರೋವಾಗ ಒಂದು ವೀಡಿಯೋ ಮಾಡೋಣ ಅನ್ನಿಸ್ತು. ಖುಷಿ